ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಸಾಮಾಜಿಕ ನ್ಯಾಯ ಕೊಡೋದ್ರ ಬದಲಾಗಿ ವಿಷಬೀಜ ಬಿತ್ತಿ ಅವ್ರನ್ನ ಬೀದಿಯಲ್ಲಿ ನಿಂತು ಬಡದಾಡೋ ಹಾಗೆ ಮಾಡ್ತಾ ಇದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಒಳ ಮೀಸಲಾತಿ ಸಲುವಾಗಿ ರಾಜ್ಯದಲ್ಲಿ ಹೋರಾಟ ತೀವ್ರಗೊಂಡಾಗ ನ್ಯಾಯಮೂರ್ತಿ ಸದಾಶಿವನ ಆಯೋಗವನ್ನು ನೇಮಕ ಮಾಡಿದರು ಕಾಂಗ್ರೆಸ್ ಸರ್ಕಾರ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೂಡ ತರಿಸಿಕೊಂಡ್ರು ಕಾಂಗ್ರೆಸ್ ಸರ್ಕಾರ. ಮತ್ತು ನಮ್ಮ ಸರ್ಕಾರ ಇದ್ದಾಗ ದಲಿತರ ಹೋರಾಟಕ್ಕೆ ಮಾನ್ಯತೆ ಮಾಡಿ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ಸಿಗೆ 15 ಇದ್ದದ್ದು 17, ಎಸ್ಟಿಗೆ 3 ಇದ್ದದ್ದು 7 ಮಾಡಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ 4 ಗುಂಪುಗಳನ್ನಾಗಿ ಮಾಡಿ ವರ್ಗೀಕರಣ ಮಾಡಿ ನಮ್ಮ ಕಾನೂನು ಮಂತ್ರಿಗಳಾಗಿರ್ತಕ್ಕಂಥ ಮಾಧುಸ್ವಾಮಿ ಅವ್ರ ನೇತೃತ್ವದಲ್ಲಿ ಸಂಪುಟದ ಉಪಸಮಿತಿ ಮಾಡಿ ವರದಿಯನ್ನು ತಗೊಂಡು ಕೇಂದ್ರಕ್ಕೆ ಶಿಫಾರಸು ಮಾಡಿದರು. ಎಸ್ಸಿ ಒಳಗೆ ಮಾದಿಗರು ಮತ್ತು ಅವರ ಸಂಬಂಧಿತ ಉಪಜಾತಿಗಳಿಗೆ 6%, ಚಲವಾದಿ ಮತ್ತು ಉಪಜಾತಿಗಳಿಗೆ 5.5%, ಮತ್ತು ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ 4 ಜಾತಿಗಳಿಗೆ 4.5%, ಅಲೆಮಾರಿಗಳಿಗೆ 1%. ಹೀಗೆ ಮಾಡಿ 2022ರಲ್ಲಿ ಎರಡೂ ಸದನಗಳಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಒಪ್ಪಿಗೆ ಪಡೆದು ರಾಜ್ಯಪಾಲರ ಅನುಮೋದನೆ ಪಡೆದು ಕಾನೂನನ್ನು ಮಾಡಿದ್ದರು. ಮತ್ತು 4 ವರ್ಷಗಳ ಕಾಲ ರಾಜ್ಯದಲ್ಲಿ 17% ಮತ್ತು 7%, 24% SC STಗೆ ಮೀಸಲಾತಿ ಸೌಲಭ್ಯ ಸಿಕ್ತು. ಆದರೆ ಯಾರೋ ಒಬ್ಬರು ಕೋರ್ಟಿಗೆ ಹೋಗಿದಾರಂಥೇಳಿ ಸಿದ್ದರಾಮಯ್ಯನವ್ರ ಸರ್ಕಾರ ಕೋರ್ಟಿಗೆ ಅಟೆಂಡ್ ಮಾಡಿ ಯಾಕೆ ಹೆಚ್ಚು ಮಾಡಿದೆ ಸರ್ಕಾರ ಅನ್ನೋದ್ರ ಬಗ್ಗೆ ಹೇಳಬೇಕಾಗಿತ್ತು. BJP ಸರ್ಕಾರ ಮಾಡಲಿ, ಕಾಂಗ್ರೆಸ್ ಸರ್ಕಾರ ಮಾಡಲಿ, ಸಾಮಾಜಿಕ ನ್ಯಾಯದಡಿಯಲ್ಲಿ ಮತ್ತು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ನಾವು ಮಾಡಿದ್ದೀವಿ ಅಂತ ಕೋರ್ಟಿಗೆ ಕನ್ವಿನ್ಸ್ ಮಾಡಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ಮಾಡದೆ 2 ಮುದ್ದತ್ತುಗಳಿಗೆ ತಪ್ಪಿಸಿ ಕೋರ್ಟ್ ಪಾರ್ಸಲಿ ಸ್ಟೇ ಮಾಡಿದ ನಂತರ ಹೋಗಿ ಮೆಮೊ ಹಾಕ್ಕೊಡ್ತಾರೆ ಕರ್ನಾಟಕ ಸರ್ಕಾರ. ಅಡ್ವೊಕೇಟ್ ಜನರಲ್ ಮುಖಾಂತರ ಏನು ಮೆಮೊ ಹಾಕ್ಕೊಳ್ತಾರೆ, ನಾವು 17%, 7% ಮೀಸಲಾತಿ ಕೊಡೋದಲ್ಲ, 1995 ಆದೇಶದ ಅನುಗುಣವಾಗಿ 15% SCಗೆ, 3% STಗೆ ಕೊಡ್ತೀವಿ. ಅದನ್ನು ಅನುಮೋದನೆ ಮಾಡಿ ಕೋರ್ಟು ಪರ್ಮಿಷನ್ ಕೊಡಬೇಕು ಅಂತ ಕೇಳಿದಾಗ ಕೋರ್ಟು ವಿಧಿ ಇಲ್ಲದೇ ಸರ್ಕಾರನೇ ಹೇಳಿದಾಗ ಸರ್ಕಾರದ ಏನು ಮೆಮೊ ಹಾಕಿತ್ತು ಆ ಮೆಮೊಗೆ ಒಪ್ಪಿ 15-3 ಮಾಡಿದೆ. ಹೊರತು ಯಾವ ಕೋರ್ಟು ಕೂಡ 17%, 7% ಸ್ಟೇ ಮಾಡಿಲ್ಲ ಮತ್ತು ಯಾವ ಕೋರ್ಟು ಕೂಡ ಅಬ್ಜೆಕ್ಷನ್ ಮಾಡಿಲ್ಲ. ಇವರಾಗೆ ಬರೆದು ಕೊಟ್ಟು ಕಡಿಮೆ ಮಾಡಿ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅದರ ಮೂಲಕ ಸಿದ್ದರಾಮಯ್ಯನವರು ಅಹಿಂದ ನಾಯಕರನ್ನುವಂಥ ಗೌರವವನ್ನು ಕಳ್ಕೊಂಡಿದ್ದಾರೆ. ಅಹಿಂದ ನಾಯಕರು ಅನಿಸ್ಕೊಳ್ಳಿಕ್ಕೆ ಅವ್ರ ಯೋಗ್ಯತೆಯೇ ಇಲ್ಲ. ಯಾರು ಆದೇಶವನ್ನು ಮಾರ್ಪಾಡು ಮಾಡಿ ಕಡಿಮೆ ಮಾಡ್ತಾರ, ಹೆಚ್ಚು ಮಾಡಬೇಕಾದದ್ದನ್ನು ಕಡಿಮೆ ಮಾಡ್ತಾರ, ಅಂಥವ್ರು ಅಹಿಂದ ನಾಯಕರತ್ತೇಳಿ ಈ ರಾಜ್ಯದ ಹಿಂದುಳಿದ ಜನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಮಹಾ ಮೋಸಗಾರತನವನ್ನು ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ, 3 ಮಂದಿ, 2 ನ್ಯಾಯಾಧೀಶರು, 1 ಕಾನೂನು ಸಚಿವರು ಮಾಡಿದ್ದನ್ನು ಬಿಟ್ಟು ಮತ್ತೆ ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವ್ರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ವರದಿ ತಗೊಂಡು ಅದನ್ನು ಇವತ್ತು ವಿಶೇಷ ಸಂಪುಟ ಮಾಡ್ತಿರಲ್ಲ, ನಿಮಗೆ ಯಾವ ನೈತಿಕತೆ ಇದೆ? ಮತ್ತು ವರದಿ ಕೊಟ್ಟಂಥ ನ್ಯಾಯಮೂರ್ತಿಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ಅವ್ರಿಗೆ ಅವಮಾನ ಮಾಡ್ದಂಗಲ್ಲ. ಸಿದ್ದರಾಮಯ್ಯನವರೇ ಹೇಳಿ, ನ್ಯಾಯಮೂರ್ತಿಗಳು ಕೊಟ್ಟದ್ದನ್ನು ಒಪ್ಪಬೇಕು, ಇಲ್ಲ ತಿರಸ್ಕಾರ ಮಾಡಬೇಕಾಗಿತ್ತು. ಆದರೆ ಇನ್ನೊಂದು ಕಮಿಟಿ ಮಾಡಿ ನ್ಯಾಯಮೂರ್ತಿಗಳಿಗೆ ಅವಮಾನ ಮಾಡಿದ್ರಲ್ಲ, ನಿಮ್ಮನ್ನು ಈ ನಾಡಿನ ಜನ ಕ್ಷಮಿಸೋದಿಲ್ಲ, ಅಹಿಂದ ನಾಯಕರತ್ತು ಒಪ್ಪೋದಿಲ್ಲ. ನಾನು ಕೊನೆಯದಾಗಿ ಇವತ್ತು ವಿನಂತಿ ಮಾಡ್ತೇನೆ, ಮತ್ತೆ ಗೊಂದಲ ಸೃಷ್ಟಿ ಮಾಡಬೇಡಿ. SC ಜನಾಂಗಗಳ ಮಧ್ಯೆ ಜಗಳ ಹಚ್ಚಿ
ವಿಷಬೀಜ ಬಿತ್ತಿ ಅವ್ರನ್ನ ಬೀದಿಯಲ್ಲಿ ಬಡದಾಡುವಂತೆ ಮಾಡಬೇಡಿ. ಒಂದು ಸಾಮಾಜಿಕ ನ್ಯಾಯದಡಿಯಲ್ಲಿ ನಿರ್ಣಯ ಮಾಡದೆ ಹೋದ್ರೆ ಯಾವ ಜನಾಂಗದವ್ರು ನಮಗೆ ಬೇಕು ಅಂತ 30 ವರ್ಷ ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಇವತ್ತು ಮಾಧುಸ್ವಾಮಿ ವರದಿ ಆಗಿರ್ಬೋದು, ನಾಗಮೋಹನ್ ದಾಸರ ವರದಿ ಆಗಿರ್ಬೋದು, ಮತ್ತು ನ್ಯಾಯಮೂರ್ತಿ ಸದಾಶಿವನ್ ವರದಿ ಆಗಿರ್ಬೋದು, ಆ ಗುಂಪಿಗೆ 6% ಕೊಡಬೇಕಂತ ಹೇಳಿದ್ರಲ್ಲ, ಕೊಟ್ಟು ಜಗಳವನ್ನು ಕ್ಲೋಸ್ ಮಾಡಿ ಅಂತೇಳಿ ಒತ್ತಾಯ ಮಾಡ್ತೇನೆ. ನೀವು ಮಾಡದೆ ಹೋದ್ರೆ ಮತ್ತೆ ನಾವು ಬೀದಿಗಿಳಿದು ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗ್ತದೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಡಲಿಕ್ಕೆ ಬಯಸ್ತೇನೆ.